ಸರ್, ನಿಮ್ಗೆಲ್ಲರೂ ಚಂಡಮಾರುತ ಇತ್ತೀಚಿನ ದಿನಗಳಲ್ಲಿ ಈ ಹೆಸರು ಹೊಸದಾಗಿ ಪರಿಚಯ ಆಗಿದೆ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಈ ದ್ವಿತ ಚಂಡಮಾರುತ ಅಂದರೆ ಏನು, ಎಲ್ಲಿಂದ ಸೃಷ್ಟಿಯಾಯಿತು, ಅದೇ ರೀತಿ ಇದು ಇಂಡಿಯಾಗೆ ಏನೆಲ್ಲ ಒಂದು ಹಾನಿಗಳನ್ನು ಉಂಟು ಮಾಡುತ್ತೆ, ಅದೇ ರೀತಿ ಶ್ರೀಲಂಕಾದಲ್ಲಿ ಇತ್ತೀಚಿನ ದಿನ ಡಿಸೆಂಬರ್ 2ನೇ ತಾರೀಕು ಗಂಟ ಏನೆಲ್ಲ ಒಂದು ಹಾನಿಗಳನ್ನು ಉಂಟು ಮಾಡಿದೆ, ಇದ್ರ ಬಗ್ಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಅದೇ ರೀತಿ ನಮ್ಮ ಭಾರತ ಸರ್ಕಾರ ಅಲ್ಲಿನ ಒಂದು ಶ್ರೀಲಂಕಾಗೆ ಏನೆಲ್ಲ ಒಂದು ಸಹಾಯ ಮಾಡಿದೆ, ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ದ್ವಿತ ಚಂಡಮಾರುತ, ಈ ಹೆಸರನ್ನು ನೀವು ಕೇಳೇ ಇರ್ತೀರಾ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ವಾರ 15 ದಿನಗಳಿಂದ ಈ ಹೆಸರು ಫೇಮಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಶ್ರೀಲಂಕಾದಲ್ಲಿ ಏನಾಗಿದೆ ಅಂದರೆ ಸುಮಾರು 15 ದಿನಗಳ ಕಾಲ ಸುಮಾರು ಸಣ್ಣದಾಗಿ ಮಳೆ ಬಿದ್ದು ಈಗ ದೈತ್ಯಾಕಾರ ಚಂಡಮಾರುತ ಎದ್ದಿದೆ ಅಂತ ಹೇಳ್ಬೋದು. ಈ ಚಂಡಮಾರುತದ ಪ್ರಭಾವದಿಂದ ಸುಮಾರು ಜನ ಸಾವನ್ನಪ್ಪಿದ್ದಾರೆ, ಸುಮಾರು ಜನ ಕಾಣೆಯಾಗಿದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ ತೊಂದರೆಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಶ್ರೀಲಂಕಾದಲ್ಲಿ 334 ಜನ ಡೆತ್ ಆಗಿದ್ದಾರೆ, ಇನ್ನು ಸುಮಾರು 600ಕ್ಕೂ ಅಥವಾ 700ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು ಅದೇ ರೀತಿ ಇದ್ರ ಬಗ್ಗೆ ಮಾತಾಡೋದಾದರೆ ಪ್ರಾಣಿಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಈ ಚಂಡಮಾರುತಕ್ಕೆ ಸಿಕ್ಕಿ ಪ್ರಾಣವನ್ನು ಅರ್ಪಿಸಿವೆ ಅಂತಲೇ ಹೇಳ್ಬೋದು. ಎಲ್ಲೆಂದರಲ್ಲೂ ಆನೆಗಳಾಗಿರ್ಬೋದು, ಚಿರತೆಗಳಾಗಿರ್ಬೋದು, ಎಲ್ಲಂದರಲ್ಲಿ ಪಾಪ ಒದ್ದಾಡ್ತಿದೆ ಸಹಾಯಕ್ಕೋಸ್ಕರ. ಇತ್ತೀಚಿನ ಈ ಚಂಡಮಾರುತಕ್ಕೆ ಹಲವಾರು ಕಾರಣಗಳಿದೆ. ಸುಮಾರು 2017-18ರ ಪಾಸಿನಲ್ಲಿ ಸಣ್ಣ ಸುನಾಮಿ ಅಂದರೆ ಚಂಡಮಾರುತ ಎದುಳುತ್ತೆ, ಬಟ್ ಅದನ್ನು ಸಹ ಇಷ್ಟೇ ಡೇಂಜರ್ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈಗ ಅರ್ಥ ಆಯ್ತು 2025ರಲ್ಲೂ ಸಹ ಇದೇ ಚಂಡಮಾರುತ ಶ್ರೀಲಂಕಾಗೆ ವಕ್ರಿಸ್ಕೊಂಡಿದೆ. ಈ ಚಂಡಮಾರುತದ ಪ್ರಭಾವದಿಂದ ಏನೆಲ್ಲ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ತುಂತುರು ಮಳೆ ನಿಲ್ದಂಗೆ, ಅರ್ಥ ಆಯ್ತಾ, ಹೆವಿ ಅಂದರೆ ಹೆವಿ ಕಂಟಿನ್ಯೂ ಆಗಿ ಮಳೆ ಬರ್ತಾನೆ ಇದೆ ಅಂತ ಹೇಳ್ಬೋದು. ಈ ದ್ವಿತ ಚಂಡಮಾರುತದಿಂದ ಸುಮಾರು ನಮ್ಮ ಇಂಡಿಯಾಗೂ ಸಹ ನಮ್ಮ ಭಾರತದ ಮೇಲೂ ಸಹ ಪ್ರಭಾವ ಬೀಳ್ತಿದೆ ಅಂತ ಹೇಳ್ಬೋದು. ಸುಮಾರು ರಾಜ್ಯಗಳಲ್ಲಿ ಅಂದರೆ ಸುಮಾರು ಕೆಲವೊಂದು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಹಲವಾರು ಅನೇಕ ಮಳೆ ಆಗ್ತಿದೆ ಅಂತ ಹೇಳ್ಬೋದು. ಅದೇ ರೀತಿ ಗುಡುಗು ಸಹಿತ ಮಳೆ 20 ಮಿಲಿಮೀಟರ್ ಆಗುವ ಸಾಧ್ಯತೆ ಇದೆ. ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಾಗಿರ್ಬೋದು, ಆಂಧ್ರ ಪ್ರದೇಶದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕಕ್ಕೆ ಹೆಚ್ಚಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೇ ರೀತಿ ಮಳೆನೂ ಸಹ ಬರ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ 3-4 ದಿನಗಳಿಂದ ಬೆಂಗಳೂರು ಸಿಕ್ಕಾಪಟ್ಟೆ ಕೋಲ್ಡ್ ವಾತಾವರಣವನ್ನು ತಂದಿದೆ ಅಂತ ಹೇಳ್ಬೋದು. ಬಟ್ ಈಗ ರಿಕವರ್ ಆಗ್ತಾ ಇದೆ, ಯಾವುದೇ ರೀತಿ ಸಮಸ್ಯೆಗಳಾಗ್ತಿಲ್ಲ. ಇಲ್ಲಿ ತನಕ ನಮ್ಮ ಭಾರತ ಶ್ರೀಲಂಕಾಗೆ ಸುಮಾರು ರೀತಿಯ ಹಲವಾರು ಊಟ ಆಗಿರ್ಬೋದು, ನೀರಾಗಿರ್ಬೋದು, ಅವರಿಗೆ ಏನೆಲ್ಲ ರಕ್ಷಣೆ ಮಾಡುವಂಥ ಏನೇ ಪ್ರತಿಯೊಂದೂ ಸಹ ನಮ್ಮ ಭಾರತ ಸೇನೆ ನೋಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಭಾರತ ಸೇನೆ ಹೆಮ್ಮೆ ವಿಚಾರ ಏನಪ್ಪ ಅಂದರೆ ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಸಹ ಫಸ್ಟು ನಮ್ಮ ಇಂಡಿಯಾದ ಸೇನೆನೇ ಅಲ್ಲಿರ್ತದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಾದ್ರೂ ಸಹ ಅವಾಗಿಂದನೂ ಸಹ ಅವರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ, ಶತ್ರು ಆಗಿರ್ಬೋದು, ಮಿತ್ರನೇ ಆಗಿರ್ಬೋದು, ಅಥವಾ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇರೋ ದೇಶಗಳು, ಸಣ್ಣ ಪುಟ್ಟ ದೇಶಗಳು ಅಂತ ಲೆಕ್ಕವಿಲ್ಲದೇ ಹೋಗಿ ನಮ್ಮ ಭಾರತ ಸಹಾಯ ಮಾಡುವಂಥ ಪ್ರಯತ್ನ ಅವಾಗಿಂದನೂ ಸಹ ಮಾಡ್ಕೊಂಡು ಬಂದಿದೆ. ಅಲ್ಲಿನ ಜನಗಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಔಷಧಿಗಳ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಅವರನ್ನು ಕಾಪಾಡುವಂಥ ವ್ಯವಸ್ಥೆ, ಅವರನ್ನು ಶಿಫ್ಟ್ ಮಾಡುವಂಥ ಪ್ರಯತ್ನವೂ ಸಹ ನಮ್ಮ ಸೇನೆ, ನಮ್ಮ ಟೀಮ್ ಅಂದರೆ ಯಾರೆಲ್ಲ ಇಂಪಾರ್ಟೆಂಟ್ ಮೇಜರ್ ಟೀಮ್ಗಳಿರ್ತದೋ ಎಲ್ಲನೂ ಸಹ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಡಿಸೆಂಬರ್ 2 ಇವತ್ತಿನ ಡೇಟು ಅಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಆರಾಮಾಗಿ ಶಾಂತವಾಗಿದೆ, ಶಾಂತ ಪರಿಸ್ಥಿತಿ ಉಂಟಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಬಟ್ ಆದರೆ ಅದನ್ನು ಕಟ್ಟುವಂಥ ಲಂಕಾವನ್ನು ಇದೆಲ್ಲ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ, ಅಷ್ಟು ಹಾಳಾಗಿದೆ ಅಂತಲೇ ಹೇಳ್ಬೋದು. ಸಾವಿರಾರು ಜನ ಕಾಣೆಯಾಗಿದ್ದಾರೆ. ಅದೇ ರೀತಿ 334 ಜನ ಏನಾಗಿದೆ ಅಂದರೆ ಡೆತ್ ಆಗಿದ್ದಾರೆ ಅಂತಲೇ ಹೇಳ್ಬೋದು.